ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾಲಾಶ್ರೀ ಕೆ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ತಮ್ಲೈನ ನೀವು ನೋಡಿರ್ತೀರ ಗೈಸ್. ಹೌದು, ಇವತ್ತು ನನ್ನ ಮಗಳ ಬರ್ತಡೇ. ಸೊ ಹಂಗಾಗಿ ನಾವು ಆನ್ಲೈನಲ್ಲಿ ಒಂದು ಗಿಡ ಆರ್ಡ್ರ್ ಮಾಡಿದ್ವಿ, ವೈಟ್ ದಾಸವಾಳ ಅಂತ. ಸೊ ಅದು ಅವತ್ತೇ ಅವಳು ಹುಟ್ಟಿದ ದಿನವೇ ಡೆಲಿವರಿ ಆಯಿತು. ಸೊ ಅವತ್ತೇ ಹಾಕ್ಬಿಡೋಣ ಅಕ್ಕ, ಏನಾಗಲ್ಲ, ಅವಳು ಹುಟ್ಟಿದ ದಿನ ನೆನಪಿರುತ್ತೆ ಅಂತ ನಮ್ಮ ತಂಗಿ ಹೇಳಿದ್ಲು. ಸೊ ಕುಣಿತೋಡ್ತಿದ್ದಾಳೆ ನೋಡ್ರಿ. ಎಲ್ಲರೂ ಆಯ್ ಮಾಡ್ರಿ. ನಾವು ಚಿಕ್ಕವರಿದ್ದಾಗ ಈ ಬರ್ತಡೇ ಗಿರ್ತಡೇ ನಮಗೆ ಮಾಡೋರು ಯಾರೂ ಇದ್ದಿಲ್ಲ. ಬಟ್ ಈಗಿನ ಮಕ್ಳಿಗೆ ಎಲ್ಲ ಆಗಬೇಕು. ಏನೂ ಆಗಿಲ್ಲ ಅಂದ್ರೆ ಅದು ಯಾಕಾಗಿಲ್ಲ, ಇದು ಯಾಕಾಗಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಇನ್ನೂ ಚಿಕ್ಕವರಿರ್ತಾರೆ ಆದರೂ ನಮಗೆ ಪ್ರಶ್ನೆ ಮಾಡ್ತಾರೆ. ನನ್ನ ಮಗಳೇ ನನಗೆ ಪ್ರಶ್ನೆ ಮಾಡೋ ಅಷ್ಟು ಬೆಳೆದಿಲ್ಲ. ಬಟ್ ಹೇಳ್ತಿದ್ದೀನಿ, ಈಗಿನ ಮಕ್ಕಳು ಆಗಿರ್ತಾರೆ ಅಂತಂದು. ಅದು ನಿಜನೇ ಅಲ್ವಾ? ಸೊ ಹಂಗಾಗಿ ಗಿಡ ನೆಡ್ತಿದ್ವಿ, ನೆನಪಿರುತ್ತೆ ಅಂತಂದು ಎಲ್ಲ ರೆಡಿ ಮಾಡಿದ್ವಿ. ಇನ್ನೇನು ಅವಳ ಕೈಯಿಂದನೇ ಹಾಕ್ಸ್ಬೇಕಂತ ಕುಂತಿದ್ವಿ. ಅವಳು ಹುಡುಕ್ತಾ ಇದ್ದಾರೆ, ಇಲ್ಲೇ ಹೋಗಿದ್ದಾಳೆ. ಇವರಿಬ್ಬರು ನಮ್ಮ ಅಕ್ಕನ ಮಕ್ಕಳು ಗಾಯ್ಸ್. ತುಂಬ ಜನ ಇದ್ದಾರೆ ನಮ್ಮ ಅಕ್ಕಂದ್ರು, ನಮ್ಮ ಅಕ್ಕನ ಮಕ್ಕಳು. ಹೇಳ್ಕೊಂತ ಹೋದ್ರೆ ಒಂದು ಲೀಸ್ಟ್ ಆಗಿಬಿಡುತ್ತೆ. ನನ್ನ ಮಗಳು ಬಂದ್ಲು ಗಾಯ್ಸ್. ಅವಳ ಕೈಯಿಂದನೇ ಹಾಕ್ಸ್ಬೇಕನ್ನೋದೇನು ನನ್ನ ಆಸೆ ಏನಲ್ಲ, ಕೂತಿದ್ದಾಳೆ ನೋಡ್ರಿ ನಮ್ಮ ತಂಗಿ, ಅವಳ ಆಸೆ. ಸೊ ಅವಳ ಕೈಯಿಂದನೇ ಹಾಕ್ಸ್ಬೇಕ, ನೆನಪಿರುತ್ತೆ ದೊಡ್ಡದಾದಾಗ, ಅದೊಂದು ಮೆಮರೀಸ್ ಇರುತ್ತೆ ಅಂತಂದು ಹೇಳಿದ್ಲು. ಸೊ ಆಕೆ ಎಲ್ಲ ರೆಡಿ ಮಾಡಿ ಅವಳ ಕೈಯಿಂದ ಮಣ್ಣು ಹಾಕ್ಸಿದಾಳೆ ನೋಡ್ರಿ. ವಾವ್, ಸೂಪರ್ ಮಾ ಬುಜ್ಜಿ. ಈ ಬಂಗಾರಿ ಇಲ್ಲಿ ತಗ, ಏನಿಲ್ಲ. ಇಂಕುಂಕೆ 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 ಜನ. ಹಾಕು ಹಿಂಗ್ ಬಿಲ್ಸು, ಹಿಂಗ್ ಬಿಲ್ಸು, ಹಿಂಗ್ ಬಿಲ್ಸು. ಹಾಕಮ್ಮ, ಬಗಸಿಲ್ಲ ಹಾಕು. ಒಬ್ಬ ಬಿಡು ಬಿಡು, ಹಾಕಿ ಎತ್ತುತ್ತಾಳೆ ಬಿಡಿ. ಹಾ, ಹಿಂಗನ್ನು ಫಿನಿಶ್. ಹಿಂಗನ್ನು ಕೈ ಮುಗಿ. ಹೆಂಗ ಜಜಿಯನ್. ಅಯ್ಯೋ ಅಯ್ಯೋ ಅಯ್ಯೋ, ಏನು ಕೆಲಸಪ್ಪ ಹುಡುಗಿದು? ಗಿಡಕ್ಕೆ ಹಾಕಲ್ಲ ಅಪ್ಪಾಜಿ. ಹಿಂಗನ್ನು ಹಿಂಗನ್ನು ಹಿಂಗ ಹಿಂಗ ಹಿಂಗೋಡಿ ಹಿಂಗೋಡಿ ಸಾಕಾ? ಎಷ್ಟು ಇಲ್ಲೋಡ ಅಪ್ಪಾಜಿ, ಇಲ್ಲಿ ಮ್ಯಾಲಮ್ಮ ಅಲ್ಲೋಡಲ್ಲ. ಹಾ, ಹಿಂಗನ್ನ ಅಪ್ಪಾಜಿ, ಹಾಯನ್ನ ಹಿಂಗನ್ನು ಆಯಮ್ಮ. ತಕ್ಕಿದಾಕಿಗೆ ಹೆಸರು ಡುಮ್ಮಿ ಡುಮ್ಮಿ. ಹೋಯ್ ಇಲ್ಲೋಡ್ ಬಂದಿ. ಕಷ್ಟ ಅನ್ನೋದು ಎಲ್ರೂ ತುಂಬ ಅಳಿಸುತ್ತೆ ನಿಜ. ಬಟ್ ಆದರೆ ಅದರಿಂದ ಒಳ್ಳೆ ಪಾಠನೇ ಕಲಿತಾನೆ ಮನುಷ್ಯ. ಕಷ್ಟ ಬರೋದು ನಮ್ಮನ್ನು ಅಳಿಸೋಕ್ಕೆಲ್ಲ, ಅದರಿಂದ ಗಟ್ಟಿ ಆಗೋಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ನಾವೇನು ನನ್ನ ಮಗಳು ಬರ್ತಡೇನ ತುಂಬ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ ಗಾಯ್ಸ್. ಸುಮ್ಮನೆ ಸಿಂಪಲ್, ಯಾವ ಡೆಕೋರೇಷನ್ ಇಲ್ಲ ಏನಿಲ್ಲ. 1 kg ಕೇಕ್ ತಗೊಂಡು ಬಂದು ಕಟ್ ಮಾಡಿ ಅಲ್ಲಿಗೆ ಮುಗಿಸಿದ್ವಿ. ಹೋದ ವರ್ಷಕ್ಕಿಂತ ಈ ವರ್ಷ ಹೋಲಿಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಗಾಯ್ಸ್. ಯಾಕಂದರೆ ಎಲ್ಲರೂ ಬಂದಿದ್ರು. ಚಿಕ್ಕ ಮಕ್ಕಳ ಜೊತೆ ಇದ್ಬಿಟ್ರೆ ನಾವು ಚಿಕ್ಕವರಾಗ್ಬಿಡ್ತೀವಿ ಅಂತ ಗಾಯ್ಸ್. ಹೋದ ವರ್ಷ ಹೋಲಿಸ್ಕೊಂಡ್ರೆ ಈ ವರ್ಷ ತುಂಬ ಚೆನ್ನಾಗಿ ಬರ್ತಡೇ ಸೆಲೆಬ್ರೇಷನ್ ಆಯಿತು. ಯಾಕಂದರೆ ಹೋದ ವರ್ಷ ಅಷ್ಟೊಂದು ಯಾರೂ ಬಂದಿದ್ದಿಲ್ಲ. ಈ ವರ್ಷ ನಮ್ಮ ಅಕ್ಕಂದರು, ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಪ್ಪಾಜಿ ಎಲ್ಲರೂ ನನ್ನ ಮಗಳಿಗೆ ಖುಷಿಯಿಂದ ವಿಶ್ ಮಾಡಿ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು. ನನ್ನ ಪ್ರಕಾರ ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಯಾರು ಟಿ ವಿನೇ ಆಫ್ ಮಾಡಿಲ್ಲ ಗಾಯ್ಸ್, ಹಂಗೆ ಮಾಡ್ತಿದ್ದಾರೆ. ಅದು ಒಂದು ಗಲಾಟೆ, ಮಕ್ಕಳದೊಂದು ಗಲಾಟೆ. ಅಪ್ಪ ಬರ್ತಡೇ ದಿನ ತಲೆ ಚಿಟ್ಟಂದೋಗ್ಬಿಡ್ತು ಗಾಯ್ಸ್. ಸಿಟಿಲಿ ಬರ್ತಡೇ ಅನ್ನೋದು ತುಂಬ ಕಾಮನ್ನು. ಬಟ್ ಹಳ್ಳಿಲಿದೆ ಅಲ್ಲ, ಚಿಕ್ಕ ಮಕ್ಕಳು ಒಂದು ದೊಡ್ಡ ಹಬ್ಬ ಥರನೇ ಆಚರಿಸ್ತಾರೆ. ಆ ಕೇಕ್ ಯಾವಾಗ ಕಟ್ ಮಾಡ್ತಾರೆ, ನಮ್ಗೆ ಯಾವಾಗ ತಿನ್ನಕ್ಕೆ ಕೊಡ್ತಾರೆ ಅಂತ ಕಾಯ್ತಾ ಇರ್ತಾರೆ. ಚಿಕ್ಕವರಲ್ವಾ, ಸೊ ಅದಕ್ಕೆ ಆ ರೀತಿ ಮಾಡ್ತಿರ್ತಾರೆ. ನಮಗೇನು ಬೇಜಾರಿಲ್ಲ, ಖುಷಿ ಆಗುತ್ತೆ. ಮಕ್ಕಳು ಇದ್ದಷ್ಟು ಖುಷಿ ಬರ್ತಡೇ ದಿನ. ಯಾಕಂದರೆ ಮಕ್ಕಳು ಬರ್ತಡೇ ಮಕ್ಕಳೇ ಇರಬೇಕಲ್ವಾ. ಅವ್ರು ಎಷ್ಟು ಜಾಸ್ತಿ ಇರ್ತಾರೆ ಅಷ್ಟು ಖುಷಿಯಿಂದ ಸೆಲೆಬ್ರೇಷನ್ ಆಗುತ್ತೆ ಬರ್ತಡೇ. ಸೊ ನನಗಂತೂ ನನ್ನ ಮಗಳು ಬರ್ತಡೇ ದಿನ ಭಾಳ ಖುಷಿ ಆಯಿತು. ಯಾಕಂದ್ರೆ ಎಲ್ಲರೂ ಬಂದು ಖುಷಿಯಿಂದ ಹಾರೈಸಿದ್ರು. ಫೈನಲಿ ಗಾಯ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕೊನೆಯದಾಗಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.